हरि ओं सर्वेभ्यो नमस्काराः। द्वितीय PUC संस्कृतछात्राणां कृते अद्यतन संस्कृतपाठं प्रति हार्दं स्वागतं व्याहरामि। अहं रमेशाचार्यः, शारदा पदवीपूर्व महाविद्यालय मंगळूरु अत्र संस्कृत उपन्यासको अस्मि। द्वितीय PUC पठ्यपुस्तके प्रमुखपाठरूपेण शून्या मे अंगुलिः इति पाठः वर्तते। महाकवि कालिदासस्य अभिज्ञानशाकुन्तलं नाम नाटकात् स्वीकृतः अयं पाठः। पञ्चमो अङ्कः इति अत्र स्वीकृतमस्ति। पञ्चमो अङ्कः बहु प्रसिद्धं कवि कालिदासस्य नाटकस्य प्रधान अंगः इति वर्तते। काव्येषु नाटकं रम्यं तत्र रम्या शकुन्तला इति उक्तिः बहु प्रसिद्धं। संस्कृत काव्यप्रकारेषु गद्यपद्य इति श्रव्यकाव्यं, गद्यपद्यमिश्रितं चम्पूकाव्यं श्रव्यप्रकारत्वेन भवति। श्रव्यकाव्यप्रकारः। दृश्यकाव्यप्रकारमध्ये नाटकं नाम काव्यप्रकारं दृश्यकाव्यत्वेन बहु प्रसिद्धिम् अत्र प्राप्तं। दृश्यकाव्यप्रकारಗಳಲ್ಲಿ ನಾಟಕ, ರೂಪಕ, ಉಪರೂಪಕ ಇತ್ಯಾದಿ ಪ್ರಕಾರಗಳನ್ನು ಆಯ್ಕೆ ಮಾಡಿದ್ದಾರೆ. ನಟಸ್ಯ ನಟನಂ ವಾ ನಟಸ್ಯ ನಟನಂ ವಾ ಅಭಿನಯಂ ಭಾವಂ ನಾಟಕಂ ಇತಿ ಕಥ್ಯತೆ. ತಥೈವ ಅಭಿನಯೈಃ ಯದ್ ರೂಪ್ಯತೆ ತದ್ ರೂಪಕಂ ಇತಿ. ಶ್ರವ್ಯಕಾವ್ಯಂ ಶ್ರವಣಾನಂದಕರಿ ವರ್ತತೆ. ನಾಟಕमध्ये दृश्यकाव्यमध्ये अन्यः लाभः अस्ति. अत्र श्रवणानन्दः नयनानन्दः द्वयमपि अत्र भवति. ಕೇಳಿ ಆನಂದಿಸುವುದು, ನೋಡಿ ಆನಂದಿಸುವಂತಹ ವಿಶಿಷ್ಟ ಕಲಾ ಪ್ರಕಾರ ನಾಟಕ. ಹಾಗಾಗಿ ಕಾವ್ಯೇಷು ನಾಟಕಂ ರಮ್ಯಂ ತತ್ರ ರಮ್ಯಾ ಶಕುಂತಲ. ಕಾವ್ಯ ಪ್ರಕಾರಗಳಲ್ಲಿ ನಾಟಕವೇ ಅತ್ಯಂತ ರಮ್ಯವಾದದು. ಅದರಲ್ಲೂ ಕೂಡ ಮಹಾಕವಿ ಕಾಳಿದಾಸನ ಅಭಿಜ್ಞಾನ ಶಾಕುಂತಲಂ ನಾಮ ನಾಟಕಂ ಅತಿ ಪ್ರಸಿದ್ಧಂ. ತತ್ರಾಪಿ ಪಂಚಮೋ ಅಂಕಃ ಅತಿಮಧುರಃ ಇತಿ. ಮಾಧುರ್ಯಮತ್ರ ವರ್ತತೆ ಪಂಚಮೋ ಅಂಕ मध्ये. अतः छात्राणां कृते कालिदासस्य अभिज्ञानशाकुन्तलं नाम नाटकात् स्वीकृतः पञ्चमो अङ्कः शून्या मे अङ्गुलिः इति शीर्षिकारूपेण अत्र संयोजनं कृतवन्तः. पूर्वतनकक्षामध्ये अभिज्ञानशाकुन्तलं नाम नाटकविषये प्रास्ताविकवचनं पीठिकारूपेण शास्त्रीमहोदयः पाठं कृतवान्. अग्रिमभागम् अहमद्य करोमि. कालिदासस्य विषये प्रप्रथमतया अस्माकं कृते सामान्यज्ञानम् अतीव आवश्यकम् इति. कविकुलगुरुः कालिदासः इति सः प्रसिद्धः अस्ति. गुरुस्थाने विराजते सः. कवीनां कृते कविकुलमध्ये सः गुरुसदृशः इति. अतः सः कविकुलगुरुः इति प्रसिद्धः. किमर्थम् अस्माकं साहित्यमध्ये कालिदासस्य काव्यम् अध्ययनं करणीयम् इति वयं ज्ञातुं प्रयत्नं करणीयम्. कालिदासस्य नाटके एव माधुर्यं वर्तते. अतः सः अमरकविः इति सदा स्मरणीयः. तस्य नाम स्मर्तुं सार्वकालिक आचन्द्रार्करूपेण भारतीयाः कवेः कालिदासस्य नामस्मरणं कुर्वन्ति. ನಾವು ಕಾಳಿದಾಸನನ್ನು ಇಡೀ ಪ್ರಪಂಚ ಸಂಸ್ಕೃತ ಸಾಹಿತ್ಯದ ಮೂಲಕವಾಗಿ ಗುರುತಿಸಲ್ಪಡೋದು ಅವನಲ್ಲಿರ್ತಕ್ಕಂಥ ಅಪ್ರತಿಮವಾದಂತಹ ಕಾವ್ಯಶಕ್ತಿ, ಅವನಲ್ಲಿರ್ತಕ್ಕಂಥ ಅಪ್ರತಿಮವಾದಂತಹ ಪ್ರತಿಭಾಶಕ್ತಿ, ಕಾವ್ಯದ ಚಮತ್ಕಾರ, ಪ್ರತಿಭಾಕೌಶಲ, ರಸಭಾವಗಳು ಈ ಎಲ್ಲವೂ ಕೂಡ ಕಾಳಿದಾಸನ ಕೃತಿಗಳಲ್ಲಿ ಸಿಗುವಷ್ಟು
ಬೇರೆ ಕೃತಿಗಳಲ್ಲಿ ಸಿಗದೇ ಇರೋದರಿಂದ ಕಾಳಿದಾಸ ಅಮರಕವಿ ಕವಿಕುಲಗುರು ಎಂಬುದಾಗಿ ಪ್ರಸಿದ್ಧನಾಗಿದೆ. ಇವನ ಬಗ್ಗೆ ಹಿಂದಿನ ಕ್ಲಾಸ್ನಲ್ಲಿ ಹೇಳಿದ್ದಾರೆ. ಅಂತಹ ಮಹಾಕವಿಯ ಕಾಳಿದಾಸನ 7 ಕೃತಿಗಳು ಸಪ್ತಕೃತಯ ಪ್ರಸಿದ್ಧಾಃ ಸಂತಿ. ಕಾಳಿದಾಸಸ್ಯ ಮಹಾಕಾವ್ಯದ್ವಯಂ ಕುಮಾರಸಂಭವಂ ರಘುವಂಶಂ ನ ಮಹಾಕಾವ್ಯದ್ವಯಂ ವರ್ತತೆ. 3 ನಾಟಕಾನಿ ಅಭಿಜ್ಞಾನಶಾಕುಂತಲಂ ವಿಕ್ರಮೋರ್ವಶೀಯಂ ಮಾಲವಿಕಾಗ್ನಿಮಿತ್ರಂ ಖಂಡಕಾವ್ಯದ್ವಯಂ ಋತುಸಂಹಾರ ಮೇಘದೂತಂ. ನಾಟಕಾನಿ 3 ನಾಟಕಾನಿ ಬಹು ಪ್ರಸಿದ್ಧಾನಿ ಸಂತಿ. ಕಾಳಿದಾಸನ 3 ನಾಟಕಗಳು ಸಂಸ್ಕೃತ ಸಾರಸ್ವತ ಲೋಕಕ್ಕೆ ಕೊಟ್ಟಂತಹ ಪೂರ್ವ ಕೊಡುಗೆಗಳು. ಅಂತಹ ಒಂದು ನಾಟಕದ ಒಂದು ಸಣ್ಣ ಭಾಗವನ್ನು ನಿಮಗೆ ಪರಿಚಯದ ದೃಷ್ಟಿಯಿಂದ ಪಠ್ಯಪುಸ್ತಕದಲ್ಲಿ ಸೇರಿಸಿದ್ದಾರೆ. ನಮ್ಮ ಜೀವನ ಪೂರ್ತಿ ಕಾಳಿದಾಸನನ್ನು ಅಧ್ಯಯನ ಮಾಡಲಿಕ್ಕೆ ಸಾಲದು. ಅಂತಹ ಅದ್ಭುತವಾದಂಥ ಪಾಂಡಿತ್ಯ ಉಳ್ಳ ಕವಿಯ ಒಂದು ಸ್ಪರ್ಶವನ್ನು ಮಾಡಲಿಕ್ಕಾಗಿ ಮಾತ್ರ ಇಲ್ಲಿ ಕವಿಯ ಕೃತಿಯ ಸ್ಪರ್ಶಕ್ಕಾಗಿರುವಂಥದ್ದು. ಎಲ್ಲ ವಿಭಾಗದ ಸಾಹಿತ್ಯ ಪ್ರಕಾರಗಳನ್ನು ವಿದ್ಯಾರ್ಥಿಗಳು ತಿಳ್ಕೊಳ್ಬೇಕು ಎನ್ನುವ ಕಾರಣಕ್ಕೋಸ್ಕರವಾಗಿ ನಾಟಕವನ್ನು ಕೂಡ ಇಲ್ಲಿ ಅಧ್ಯಯನಕ್ಕಾಗಿಟ್ಟಿದ್ದಾರೆ. ಇಲ್ಲಿರುವಂತಹ ಕವಿಯ ಪ್ರತಿಭಾಶಕ್ತಿಯನ್ನು, ಕಾವ್ಯಶಕ್ತಿಯನ್ನು, ಅವನ ಅಪಾರ ಜ್ಞಾನವನ್ನು ತಿಳಿಯಲಿಕ್ಕೆ ಒಂದು ಅವಕಾಶ. ನಾವು ಜ್ಞಾನ ಸಂಪಾದನೆಯ ಜೊತೆಗೆ ಆ ಅಭಿನಯದಿಂದ ಸಿಗುವಷ್ಟು ಆನಂದ ಪಾಠವನ್ನು ಕೇಳುವುದರಲ್ಲಿರೋದಿಲ್ಲ. ಯಾಕಂದರೆ ಇದು ನಾಟಕ ಎನ್ನುವಂಥದ್ದು ನಟನ ಭಾವಪೂರ್ಣವಾದ ಅಭಿನಯಕ್ಕೆ ಹೆಚ್ಚು ಪ್ರಾಶಸ್ತ್ಯ. ಮನಸ್ಸನ್ನು ಆಕರ್ಷಕವಾಗಿ ಸೆಳೆಯುವಂತಹ ಸಾಮರ್ಥ್ಯ ಇರೋದು ಅಭಿನಯಕ್ಕೆ. ಹಾಗಾಗಿ ಕಾವ್ಯದ ಪ್ರಯೋಜನವನ್ನು ಪೂರ್ಣ ರೂಪದಲ್ಲಿ, ದೃಶ್ಯಕಾವ್ಯದ ಅಥವಾ ನಾಟಕದ ಪೂರ್ಣ ಪ್ರಯೋಜನವನ್ನು ಪಾಠ ಮಾಡುವುದರಿಂದ ಅನುಭವಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೂ ಎಷ್ಟು ಸಾಧ್ಯವೋ ಅಷ್ಟು ನಾವು ಅರ್ಥ ಮಾಡಿಕೊಂಡು ವಿದ್ಯಾರ್ಥಿಗಳು ಪಾಠವನ್ನು ಸರಿಯಾಗಿ ಗ್ರಹಣ ಮಾಡಿಕೊಂಡು ಆ ಪ್ರಶ್ನೆಗಳಿಗೆ ಉತ್ತರ ಬರೆಯುವಂತಹ ಆತ್ಮಶಕ್ತಿಯನ್ನು ವರ್ಧಿಸಿಕೊಳ್ಳಬೇಕು ಅಂತಿದ್ದರೆ ನೀವು ಪಾಠವನ್ನು ಕೇಳುವಾಗ ನಿಮ್ಮ ಮುಂದೆ ಪಠ್ಯಪುಸ್ತಕವನ್ನು ಇಟ್ಟುಕೊಂಡು ಆ ವಾಕ್ಯಗಳನ್ನು, ಶ್ಲೋಕಗಳನ್ನು, ಆ ಪಾತ್ರಗಳ ಮಾತುಗಳನ್ನು ಮನಸ್ಸಿನಲ್ಲಿ ಪುನಃ 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 ನೆನಪಿಸಿಕೊಳ್ಬೇಕು. ಹಾಗಿದ್ದರೆ ಮಾತ್ರ ಅದು ಸಂಸ್ಕೃತದ ವಾಕ್ಯಗಳು ಮನಸ್ಸಿಗೆ ಮನದಟ್ಟಾಗ್ತದೆ. ದಯವಿಟ್ಟು ವಿದ್ಯಾರ್ಥಿಗಳು ಸಂಸ್ಕೃತಸ್ಯ ಅಧ್ಯಯನಂ ಸಂಸ್ಕೃತೇವ ಕರಣೀಯಂ ಇತಿ ನೀತಿ ಯದಾ ಭವತಿ ಸಂಸ್ಕೃತೇನ ಶ್ರವಣಂ ಸಂಸ್ಕೃತೇನ ಪಠಣಂ ಸಂಸ್ಕೃತೇನ ಸಂಭಾಷಣಂ ಸಂಸ್ಕೃತೇನ ಚಿಂತನಂ ಯದಾ ಭವತಿ ತದಾ ಸಂಸ್ಕೃತಸ್ಯ ರಸಾಸ್ವಾದಃ ಭವತಿ. ಅತಃ ಸಂಸ್ಕೃತೆ ಯಾವಶ್ಯಕ್ಯತೆ ತಾವತ್ ಪ್ರಯತ್ನೇನ ಶ್ರವಣಂ ಕರ್ತುಂ ಅಭ್ಯಾಸಃ ಕರಣೀಯಃ. ಅತ್ರಾಪಿ ಪಂಚಮೋ ಅಂಕಃ ವರ್ತತೆ. ಪಂಚಮೋ ಅಂಕಮಧ್ಯೆ ಹಸ್ತಿನಾವತ್ಯಾಃ ರಾಜ ದುಷ್ಯಂತಃ ಯದಾ ಮೃಗಯಾರ್ಧಂ ಗತ್ವಾ ಕಣ್ವಾಶ್ರಮಂ ಪ್ರತಿ ಗತ್ವಾ ಶಕುಂತಲಾಂ ದೃಷ್ಟ್ವಾ ದ್ವಯೋರ್ಮಧ್ಯೆ ಅನುರಾಗಃ ಅಪಿ ಭೂತ್ವಾ ತದನಂತರಂ ಯದಾ ಗಾಂಧರ್ವವಿಧಿನ ವಿವಾಹರೂಪೇಣ ದ್ವಯೋರ್ವಿವಾಹಃ ಅಪಿ ಅಭವತ್. ಗಾಂಧರ್ವವಿಧಿಯಿಂದ ವಿವಾಹವಾದ ನಂತರದ ಘಟನೆಗಳಿಗೆ ಸಂಬಂಧಪಟ್ಟು 5ನೇ ಅಂಕದಲ್ಲಿ ದೀರ್ಘಕಾಲದವರೆಗೆ ದುಷ್ಯಂತ ಕಣ್ವರ ಆಶ್ರಮಕ್ಕೆ ಗಾಂಧರ್ವ ವಿಧಿಯಿಂದ ವಿವಾಹ ಆಗಿ ಶಕುಂತಲೆಯಾಗೆ ಮಾತನ್ನು ನೀಡಿ ಮುಂದೆ ಬರದೇ ಇದ್ದಂತಹ ಸಂದರ್ಭದಲ್ಲಿ ಕಣ್ವರ ಆಶ್ರಮದಲ್ಲಿ ಋಷಿಮುನಿಗಳೆಲ್ಲ ತೀರ್ಮಾನ ಮಾಡಿಕೊಂಡು ಕಣ್ವರ ಸಾಕುಮಗಳಾಗಿರುವ ಶಕುಂತಲೆಗೆ ಒಂದು ನ್ಯಾಯವನ್ನು ಒದಗಿಸಬೇಕು ಎನ್ನುವ ನೆಲೆಯಲ್ಲಿ ದುಷ್ಯಂತ ಶಕುಂತಲೆಯರ ಆ ಅನುರಾಗದ ಗಾಂಧರ್ವ ವಿಧಿಯ ವಿವಾಹದ ವಿಷಯವನ್ನು ತಿಳಿದು ಸಂತೋಷದಿಂದ ಕಣ್ವರು ದುಷ್ಯಂತನಲ್ಲಿಗೆ ಶಕುಂತಲೆಯನ್ನು ಒಪ್ಪಿಸುವಂತಹ ಧರ್ಮ ಕಾರ್ಯಕ್ಕೆ ಮುಂದಾಗ್ತಾರೆ. ಆ ನಂತರದ ಘಟನೆಗಳು ಈ 5ನೇ ಅಂಕದಲ್ಲಿ ಬರ್ತದೆ. ಕಣ್ವ ಮುನಿಗಳ ಶಿಷ್ಯರಾಗಿರ್ತಕ್ಕಂತಹ ಶಕುಂತಲೆ
ಸಾಕು ಮಗಳಾಗಿ ಶಕುಂತೈಹಿ ಪಕ್ಷಿಭಿ ಪೋಷಿತ ಶಕುಂತಲ ಆಯಿತು. ಆ ಪೋಷಿಸಲ್ಪಟ್ಟವಳು ಎನ್ನುವುದರಿಂದ ಗಿಳಿ ಪಕ್ಷಿಗಳಿಂದ ಅವಳು ಸಂರಕ್ಷಿಸಲ್ಪಟ್ಟಿದ್ದರಿಂದಲಾಗಿ ಅವಳಿಗೆ ಆ ಮರದ ಬಳ್ಳಿಗಳಿಂದಲೂ ಕೂಡ ಅವಳು ಪೋಷಿಸಲ್ಪಟ್ಟದ್ರಿಂದಲಾಗಿ ಅವಳಿಗೆ ಶಕುಂತಲೆ ಎನ್ನುವ ನಾಮಕರಣ ಆಯಿತು. ಶಕುಂತಲೆಯ ಜನ್ಮವೃತ್ತ ಅಂತ ನಮಗೆ ತಿಳಿದೇ ಇದೆ. ಯಾವಾಗ ಕಣ್ವರ ಆಶ್ರಮದಲ್ಲಿ ಆಶ್ರಮ ಧರ್ಮದ ಪ್ರಕಾರವಾಗಿ ಸಂಸ್ಕಾರಯುತಳಾಗಿ ಬೆಳೆದಿದ್ದಾಳೋ, ಆ ಬೆಳೆದಂತಹ ಶಕುಂತಲೆಯಲ್ಲಿ ದುಷ್ಯಂತನ ದರ್ಶನದಿಂದ ಇರುವರಲ್ಲಿ ಉಂಟಾದಂತಹ ಪ್ರೀತಿ, ಆ ಪ್ರೀತಿಯ ಕಾರಣದಿಂದಲಾಗಿ ಅವರಿರುವರು ಮಾನಸಿಕವಾಗಿ ಒಪ್ಪಿ ಮದುವೆಯಾದಂತಹ ಗಾಂಧರ್ವ ವಿಧಿಯ ವಿವಾಹದ ಒಂದು ನಿರ್ಣಯದೊಂದಿಗೆ ಶಕುಂತಲೆ ತಾನು ದುಷ್ಯಂತನನ್ನು ಪ್ರೇಮಿಸಿದ್ದೇನೆನ್ನುವ ಭಾವದಲ್ಲಿ ಇರುವಂತಹ ಸಂದರ್ಭ. ಆ ಸಂದರ್ಭದಲ್ಲಿ ಆಗಿರುವಂತಹ ನಿರ್ಣಯ 5ನೇ ಅಂಕದ ಪ್ರಾರಂಭದಲ್ಲಿ ಕಣ್ವ ಮುನಿಗಳ ಶಿಷ್ಯರಾದಂಥ ಶಾರ್ಂಗರವ ಶಾರದ್ವತರ ಸಹಕಾರದೊಂದಿಗೆ ಗುರುಗಳ ಸಂದೇಶವನ್ನು ದುಷ್ಯಂತನಿಗೆ ಮುಟ್ಟಿಸುವಂಥ ಒಂದು ಮಹತ್ ಕಾರ್ಯಕ್ಕೆ ಶಾರ್ಂಗರವ ಶಾರದ್ವತರು ಕಣ್ವ ಶಿಷ್ಯರಿಬ್ಬರು ನಿಯುಕ್ತಿಗೊಳ್ತಾರೆ. ಕಣ್ವ ಮಹರ್ಷಿ ದುಷ್ಯಂತ ಶಕುಂತಲಯೋ ಪರಿಣಯಂ ಜ್ಞಾತ್ವ ತಾಮ ಅಭಿನಂದ್ಯ ಪತಿಗ್ರಹಂ ಪ್ರೇಷಯಿತು. ಗಂಡನ ಮನೆಗೆ ಕಳಿಸಿಕೊಡಬೇಕು ಎನ್ನುವ ಒಂದು ಧರ್ಮ ಚಿಂತನೆಯೊಂದಿಗೆ ಕಳಿಸಿಕೊಡ್ತಾರೆ. ಅಲ್ಲಿಂದ ಪ್ರಾರಂಭ ಆಗ್ತದೆ. ಹಸ್ತಿನಾವತಿಯ ರಾಜನಾದಂಥ ದುಷ್ಯಂತ ಸಮಸ್ತ ಪ್ರಜೆಗಳನ್ನು ಪಾಲಿಸಬೇಕಾದಂಥ ಧರ್ಮ ಕಾರ್ಯಕ್ಕೆ ವಿನಿಯೋಗಿಸಲ್ಪಟ್ಟವನು. ಕಾಳಿದಾಸನ ಮಾತುಗಳಲ್ಲಿ ಬಹಳ ಅರ್ಥಪೂರ್ಣವಾದಂತಹ ಸಂದೇಶಗಳನ್ನು, ಧರ್ಮ ಸಂದೇಶಗಳನ್ನು ಕೃತಿಯ ಮೂಲಕ ಲೋಕಕ್ಕೆ ನೀಡ್ತಾನೆ. ದುಷ್ಯಂತನ ಆಸ್ಥಾನಕ್ಕೆ ಬಂದಂತಹ ಋಷಿಮುನಿಗಳನ್ನು ಆಗಮನವನ್ನು ಪ್ರತಿಹಾರಿ ದುಷ್ಯಂತಸ್ಯ ಸಮೀಪೆ ಆಗತ್ಯ ನಿವೇದನಂ ಕರೋತಿ. ಋಷಿಮುನಿಗಳ ಜೊತೆಗೆ ಬಂದಿರತಕ್ಕಂಥ ಶಕುಂತಲೆಯನ್ನು ರಾಜ ಗಮನಿಸ್ತಾನೆ. ಬಂದಂತಹ ಸಂದರ್ಭದಲ್ಲಿ ಆಶ್ಚರ್ಯಪಡ್ತಾನೆ. ಋಷಿಮುನಿಗಳ ಮಧ್ಯದಲ್ಲಿ ಶೋಭಿಸುವಂತಹ ಈ ಹುಡುಗಿ ಯಾರು? ತಪೋದನಾನಾಂ ಮಧ್ಯೆ ಕಿಸಲಯಮಿವ ಪಾಂಡುಪತ್ರ. ಮಧ್ಯೆ ತಪೋದನಾನಾಂ ಕಿಸಲಯಮಿವ ಪಾಂಡುಪತ್ರಾಣಂ ಕಾಸ್ವಿತ್ತಿ. ಒಣಗಿರುವ ಎಲೆಗಳ ಮಧ್ಯದಲ್ಲಿ ಚಿಗುರೆಲೆಗಳಂತಿರುವಂತಹ ಇವಳು ಯಾರು ಎನ್ನುವಂತಹ ಒಂದು ಮಾತು ದುಷ್ಯಂತಸ್ಯ ವಚನೆ ಕವಿ ಮನೋಜ್ಞ ರೂಪೇಣ ವರ್ಣನಂ ಕರೋತಿ. ತದನಂತರಂ ಉಪಾಧ್ಯಾಯಸ್ಯ ಸಂದೇಶಃ ಇತಿ. ಕಣ್ವಮುನೇಃ ಸಂದೇಶಂ ಸ್ವೀಕೃತ್ಯ ಆಗತಾಃ ಋಷಿಮುನಯಃ ತದಾ ಶಕುಂತಲಾಯಾಃ ಆಗಮನಂ ದೃಷ್ಟ್ವಾ ಕಣ್ವಮುನೇಃ ಸಂದೇಶಂ ವಕ್ತುಂ ಅತ್ರ ಪುರೋಹಿತಃ ಇಚ್ಛತಿ. ವಿಧಿವದ್ ಅರ್ಚಿತಃ ತಪಸ್ವಿನಃ ಕಶ್ಚಿದೇಷಾಂ ಉಪಾಧ್ಯಾಯ ಸಂದೇಶಃ ತಂ ದೇವಂ ಶ್ರೋತುಮರ್ಹತಿ. ಬಂದಂತಹ ಋಷಿಮುನಿಗಳ ಉದ್ದೇಶ ಏನು ಎನ್ನುವಂಥದ್ದನ್ನು ರಾಜನಿಗೆ ಮನವರಿಕೆ ಮಾಡ್ತಾರೆ ಪುರೋಹಿತರು. ಉಪಾಧ್ಯಾಯ ಸಂದೇಶ. ಉಪಾಧ್ಯಾಯ ನಾಮ ತತ್ರಾಪಿ ಈ ಶಾರ್ಂಗರವ ಶಾರದ್ವತರ ಗುರುವಾಗಿರತಕ್ಕಂಥ ಕಣ್ವರು ಅಂತ ಅರ್ಥ. ಕಣ್ವರ ಸಂದೇಶ ಏನು? ತಂ ಸಂದೇಶಂ ದೇವ ಶ್ರೋತುಮರ್ಹತಿ. ರಾಜನಾದಂಥ ನೀನು ಕೇಳಲಿಕ್ಕೆ ಅರ್ಹನಾಗಿದ್ದೀಯೇ. ಋಷಿಮುನಿಗಳು ಯಾವತ್ತೂ ಧರ್ಮ ಕಾರ್ಯಗಳು ಲೋಕಹಿತಕ್ಕಾಗಿ ಕಾರ್ಯವನ್ನೆಸಗುವರು. ಹಾಗಾಗಿ ದುಷ್ಯಂತಸ್ಯ ಕೃತೇಪಿ ಕಣ್ವ ಮುನಿಃ ಗುರುಸ್ಥಾನೆ ಅಸ್ತಿ. ಹಸ್ತನಾವತಿಯ ಏಳಿಗೆಗಾಗಿ, ರಾಜನ ಏಳಿಗೆಗಾಗಿ ಏನಾದರೂ ಹಿತೋಪದೇಶಗಳನ್ನು, ಧರ್ಮ ಸಂದೇಶಗಳನ್ನು ಕಾಲಕಾಲಕ್ಕೆ ನೀಡುವವರು. ಅತಃ ಇದಾನಿಂ ಕಣ್ವಮುನೇಃ ಸಂದೇಶಂ, ಗುರುಗಳ ಸಂದೇಶ ಏನು ಎನ್ನುವಂಥದ್ದನ್ನು ಪುರೋಹಿತ ಹತ್ರ ದುಷ್ಯಂತಂ ಪ್ರತಿ ಸೂಚಯೇತ್. ತದಾ ರಾಜ ಉಕ್ತವಾನ್ ಅವಹಿತೋಸ್ಮಿ ಅಪಿ ನಿರ್ವಿಘ್ನ ತಪಸೋ ಮುನಯಃ.
ಮುನಿಹಿ ಮುನಿ ಮುನಯಃ ಇತಿ ಇಕಾರ ಅಂತ ಪುಲ್ಲಿಂಗ ಶಬ್ದ ಪ್ರಥಮಾ ವಿಭಕ್ತಿ ಬಹುವಚನ ಮುನಯಃ ಬಹುವಚನೆ ಅಸ್ತಿ ಋಷಿಮನಯಃ ತಪಸ್ವಿಗಳು ಲೋಕಕಲ್ಯಾಣಾರ್ಥಂ ತಪಸ್ವಿನಃ ತಪೋಜೀವನಂ ಕುರ್ವಂತಿ ಕಿಮರ್ಥಂ ತತ್ರ ಸಂದೇಶಃ ವರ್ತತೆ ಇತಿ ಚಿಂತಿತವಾನ್ ದುಷ್ಯಂತಃ ಅತಃ ನಿರ್ವಿಘ್ನ ತಪಸೋ ಮುನಯಃ ತಪೋ ಕಾರ್ಯಗಳಿಗೆ ಋಷಿಮುನಿಗಳು ತಪೋ ಕಾರ್ಯದಿಂದ ಏನಾದರೂ ವಿಘ್ನವನ್ನು ಅನುಭವಿಸಿದ್ರು ನಿರ್ವಿಘ್ನ ತಪಸೋ ಮುನಯಃ ಅರಣ್ಯದಲ್ಲಿ ವಾಸ ಮಾಡುವ ಸಂದರ್ಭದಲ್ಲಿ ರಾಕ್ಷಸರಿಂದಲೋ ಇನ್ನಿದರಿಂದಲೋ ಅವರ ತಪಸ್ಸಿಗೆ ಭಂಗ ಉಂಟಾಯಿತೋ ಎನ್ನುವ ಪ್ರಶ್ನೆಯನ್ನು ದುಷ್ಯಂತ ಕೇಳ್ತಾನೆ. ಅವರು ಕಳಿಸಿದ ಸಂದೇಶ ಏನಾಗಿರ್ಬೋದೇನೋ ಕುತೂಹಲದಿಂದ ದುಷ್ಯಂತಃ ಪ್ರಶ್ನಾಂ ಕರೋತಿ. ತದಾ ಋಷಯಃ ಉಕ್ತವಂತಃ ಕುತೋ ಧರ್ಮ ಕ್ರಿಯಾ ವಿಘ್ನಃ ಸತಾಂ ರಕ್ಷಿತರಿತ್ವಯಿ ತಮಸ್ತಪತಿ ಘರ್ಮಾಂಶೋ ಕಥಂ ಆವಿರ್ಭವಿಷ್ಯತಿ. ಪ್ರಸಿದ್ಧ ಶ್ಲೋಕಃ ಕುತೋ ಧರ್ಮಕ್ರಿಯಾ ವಿಘ್ನಃ ಸತಾಂ ರಕ್ಷಿತರಿತ್ವಯಿ ತಮಸ್ತಮತಿ ಘರ್ಮಾಂಶೌ ಕಥಂ ಆವಿರ್ಭವಿಷ್ಯತಿ ಇತಿ. ಸತಾಂ ರಕ್ಷಿತರಿತ್ವಯಿ ಕುತೋ ಧರ್ಮಕ್ರಿಯಾ ವಿಘ್ನಃ ಪ್ರಶ್ನಾಂ ಕರೋತಿ ಅತ್ರ ಋಷಯಃ ಕುರ್ವಂತಿ ಅತ್ರ ಪ್ರಶ್ನಾಃ ಮಹಾರಾಜಂ ಪ್ರತಿ ಪ್ರಶ್ನಾಂ ಕುರ್ವಂತಿ. ಧರ್ಮಕ್ರಿಯಾ ವಿಘ್ನಃ ಕುತಃ ಧರ್ಮ ಕಾರ್ಯದಿಂದಲೇ ರಾಜ್ಯಭಾರವನ್ನು ಮಾಡುವಂತಹ ಒಬ್ಬ ದಕ್ಷ ಆಡಳಿತಗಾರನಾದಂಥ ದುಷ್ಯಂತ ನೀನಿರಬೇಕಾದ್ರೆ ಧರ್ಮ ಕಾರ್ಯಗಳಿಗೆ ವಿಘ್ನ ಬರುವುದು ಹೇಗೆ ಸಾಧ್ಯ? ಕುತಃ ಫ್ರಮ್ ವೇರ್, ಎಲ್ಲಿಂದ ಬರ್ತದೆ? ಕುತಃ ಧರ್ಮಕ್ರಿಯಾ ವಿಘ್ನಃ. ಉದಾಹರಣೆ ಕರೋದು, ಇದಕ್ಕೆ ಬಹಳ ಮನೋಜ್ಞವಾದ ಉದಾಹರಣೆಯನ್ನು ಕೊಡ್ತಾನೆ. ಘರ್ಮಾಂತು ತಮಃಸ್ತಪತಿ ಘರ್ಮಾಂಶೋ ಕಥಮಾವಿರ್ಭವಿಷ್ಯತಿ. ಸದಾಪಿ ಘರ್ಮಾಂಶ ಸೂರ್ಯ ಇತಿ ಅರ್ಥ. ಸೂರ್ಯ ನಿತ್ಯವೂ ಪ್ರಕಾಶಿಸ್ತಾ ಇರಬೇಕಾದ್ರೆ ಕಥಂ ತಮಸ್ತಪತಿ ಕತ್ತಲು ಹುಟ್ಟಲಿಕ್ಕೆ ಹೇಗೆ ಸಾಧ್ಯ? ತಮಸ್ತಪತಿ ವಿಸರ್ಗ ಸಂಧಿರ್ಭವತಿ. ಕಥಮಾವಿರ್ಭವಿಷ್ಯತಿ, ಕತ್ತಲೆ ಹುಟ್ಟಲು ಎಲ್ಲಿಂದ ಸಾಧ್ಯ? ಆವಿರ್ಭವಿಷ್ಯತಿ, ಹುಟ್ಟಲ್ಪಡುವುದು. ಕಥಂ ಆವಿರ್ಭವಿಷ್ಯತಿ, ಕಥಂ ಅಂದರೆ ಅವು ಹೇಗೆ? ಆವಿರ್ಭವಿಷ್ಯತಿ ಲೃಟ್ಲಕಾರ, ಭವಿಷ್ಯತ್ ಕಾಲ ರೂಪ. ಆವಿರ್ಭವಿಷ್ಯತಿ ಲೃಟ್ಲಕಾರ ಪ್ರಥಮಾಪುರುಷ ಏಕವಚನ ಕ್ರಿಯಾಪದಂ ವರ್ತದೆ. ನಿಶ್ಚಯೇನ ಉಕ್ತವಾನ್ ಅತ್ರ ನಿಶ್ಚಯೇನ ಉಕ್ತವಂತಹ ಅತ್ರ ಸರ್ವೇ ಋಷಯಃ ಕೀದೃಶಃ ರಾಜ ಭವೇತ್. ಎಂತಹ ರಾಜನಿರಬೇಕು ಎನ್ನುವುದಕ್ಕೆ ಮಾರ್ಗದರ್ಶನವನ್ನು ತಿಳ್ಕೊಂಡೆ ಮಾತನಾಡುವಂಥದ್ದು ಋಷಿಮೃಗ. ಧರ್ಮ ಕಾರ್ಯಗಳು ಯಾವತ್ತು ನಿರಂತರವಾಗಿ ಒಳ್ಳೆಯ ಕೆಲಸಗಳು ನಡೀತಾ ಇರಬೇಕಾದ್ರೆ ಅರಣ್ಯದಲ್ಲಿ ಋಷಿಮುನಿಗಳಿಗೆ ವಿಘ್ನ ಉಂಟಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅಷ್ಟು ರಕ್ಷಣೆಯನ್ನು ರಾಜನಾದವನು ಋಷಿಮುನಿಗಳಿಗೆ ನೀಡಿದ್ದಾನೆ, ಧರ್ಮ ಕಾರ್ಯಗಳಿಗೆ ಪ್ರಚೋದನೆಯನ್ನು ಕೊಡ್ತಾನೆ ಅಂತ ಅರ್ಥ. ಹಾಗಾಗಿ ನಮಗೆ ಒಂದು ಸಮಾಜದಲ್ಲಿ ಒಬ್ಬ ಮಾದರಿಯಾಗಿರಬೇಕು ಒಬ್ಬ ರಾಜ ಅಂತ ಇದ್ದರೆ ಅವನಲ್ಲಿ ಇಂತಹ ಗುಣಗಳಿರಬೇಕಾಗ್ತದೆ. ಯಾವತ್ತು ಜ್ಞಾನಿಗಳನ್ನು ಗೌರವದಿಂದ ಕಾಣುವಂಥ ಮನೋಭಾವ ಇರಬೇಕಾಗ್ತದೆ. ಅವರು ಮಾಡುವ ಸತ್ಕರ್ಮಗಳು ಲೋಕದ ಹಿತವಾಗಿರೋದ್ರಿಂದಲಾಗಿ ಧರ್ಮ ಕಾರ್ಯಗಳಿಗೆ ವಿಘ್ನ ಹೇಗೆ ಹುಟ್ಟಲ್ಪಡ್ತದೆ? ಅಂತಹ ರಾಜ ಇದ್ದಾಗ ಸೂರ್ಯನ ಪ್ರಕಾಶ ನಿರಂತರವಾಗಿ ಪ್ರಕಾಶಿಸ್ತಾ ಇರಬೇಕಾದ್ರೆ ಕತ್ತಲೆ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ರಾಜ ದುಷ್ಯಂತನಂತವರು ಪ್ರಜೆಗಳನ್ನು ಅತ್ಯಂತ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಪಾಲನೆ ಮಾಡಿರೋದ್ರಿಂದ ಯಾವ ಕಾಲಕ್ಕೂ ಕೂಡ ವಿಘ್ನಗಳು ಬರಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂತಹ ಅಂತಃಕರಣದ ಶುದ್ಧವಾದಂಥ ಭಾವಪೂರ್ಣ ಮಾತನ್ನು ಋಷಿಮುನಿಗಳು ಹೇಳ್ತಾರೆ. ಇದನ್ನು ಕೇಳಿ ದುಷ್ಯಂತ ಅರ್ಥವಾನ್ ಮೇ ರಾಜಾ ಶಬ್ದ ಇತಿ ರಂಜೇತಿ ಇತಿ ರಾಜ ಸರ್ವತ್ರಾಪಿ ಸುಖೇನ ವಾಸಃ ವರ್ತತೆ ಅತಃ ಕಾರಣಂ ಕಿಂ ರಾಜಾ ಶಬ್ದ ಸಾರ್ಥಕಃ ಭವತಿ. ಅರ್ಥವಾನ್ ಖಲು ರಾಜಾ ಶಬ್ದ ಅರ್ಥಃ ಸಾರ್ಥಕಃ ಭವತಿ ಇತಿ ಅರ್ಥವಾನ್ ಇತಿ. ರಾಜಾ ಶಬ್ದ ಎನ್ನುವುದು ಸಾರ್ಥಕ ಆಯಿತು, ಅನ್ವರ್ಥವಾಗಿದೆ. ಹೆಸರಿಗೆ ಸರಿಯಾದಂತಹ ಗುಣಕ್ಕೆ ಹೆಸರಿಗೆ ಸರಿಯಾಗಿ ಪಾಲನೆ ಆಗ್ತಾ ಇದೆ. ಅರ್ಥವಾನ್ ಖಲು ರಾಜಾ ಶಬ್ದ, ರಾಜಾ ಶಬ್ದ ಅರ್ಥವಾನ್ ಖಲು ಇತಿ. ರಾಜ ಎನ್ನುವಂಥ ಶಬ್ದ ಸಾರ್ಥಕವಾಯಿತಲ್ವೇ ಎನ್ನುವಂತಹ ಸಂತೋಷವಚನಂ ರಾಜ ಉಕ್ತವಾನ್. ಅಥ ಭಗವನ್ ಲೋಕಾನುಗ್ರಹಾಯ ಕುಶಲೇ ಕಾಶ್ಯಪಃ ಕುಶಲ ಸಂಭಾಷಣಂ ಕರೋತಿ ಅತ್ರ. ಶಾರ್ಂಗರವಃ
ತತ್ರ ಋಷಯಃ ವದಂತಿ ಭವಂತಃ ಭಗವನ್ ಲೋಕಾನುಗ್ರಹಾಯ ಕುಶಲೇ ಕಾಶ್ಯಪಃ ಇತಿ. ಋಷಿಗಳಿಗೆ ಸಂಬಂಧಪಟ್ಟು ಹೇಳ್ತಾನೆ, ಆಶ್ರಮದಲ್ಲಿ ನಿಮ್ಮನ್ನು ಕಳಿಸಲ್ಪಟ್ಟಂಥ ಗುರುಗಳು ಹೇಗಿದ್ದಾರೆ? ಕುಶಲರೇ. ಭಗವನ್ ಲೋಕಾನುಗ್ರಹಾಯ, ಭಗವತ್ ಸದೃಶರಾದಂಥ ದೇವ ಸದೃಶರಾದಂತಹ ಋಷಿಮುನಿಗಳು ಲೋಕಕ್ಕೆ ಅನುಗ್ರಹ ನೀಡಬಲ್ಲಂತಹ ತಪಸ್ವಿಗಳು ತಮ್ಮ ತಪೋಜೀವನವನ್ನು ಲೋಕದ ಹಿತಕ್ಕಾಗಿ ಧಾರೆ ಇರುವಂಥವ್ರು. ಅಂತಹ ತಪಸ್ವಿಗಳು ಲೋಕಾನುಗ್ರಹಾಯ ಕಾಶ್ಯಪಃ ಕುಶಲೇಕಲು. ಕಾಶ್ಯಪರು ಅಂದರೆ ಕಣ್ವರು ಅಂತ ಅರ್ಥ. ಕಣ್ವರು ಕುಶಲಿಗಳೇ. ಕಾಶ್ಯಪಃ ಕುಶಲಿನಃ ಕುಶಲೇಕಲು ಇದು. ಸದಾಪಿ ಅವರ ಲೋಕಕ್ಕೆ ಅನುಗ್ರಹ ಇನ್ನೂ ಸಿಗಬೇಕು ಅಂತಹ ವಿಶಾಲ ಭಾವದಿಂದ ರಾಜ ಅವರ ಕುಶಲವನ್ನು ವಿಚಾರಿಸ್ತಾನೆ. ತದಾ ಋಷಯಃ ಉಕ್ತವಂತಃ ಕಾಳಿದಾಸಸ್ಯ ವಚನ ಮಧ್ಯೆ ತಪೋಜೀವನಂ ಕೇ ಕುರುವಂತೆ ತೇಷಾಂ ಜೀವನ ಮಧ್ಯೆ ತ್ಯಾಗಜೀವನಂ ವರ್ತತೆ. ಲೋಕಹಿತಾರ್ಥಂ ತೇ ಕಾರ್ಯಂ ಕುರುವಂತೆ ಅತಃ ಋಷೀಣಾಂ ಋಣಂ ವರ್ತತೆ ಅಸ್ಮಾಕಂ ಭೂಮಿ ಮಧ್ಯೆ. ಹಾಗಾಗಿ ಈ ಋಷಿ ಋಣವನ್ನು ತೀರಿಸಲಿಕ್ಕಾಗೋದಿಲ್ಲ. ಅವರು ಲೋಕಹಿತಕ್ಕಾಗಿ ತಮ್ಮ ಜೀವನವಾದ ಸರ್ವಸ್ವವನ್ನು ಕೂಡ ಸಮರ್ಪಣ ಮನೋಭಾವದಿಂದ ತಪಸ್ಸಿನಿಂದ ಅದರ ಫಲವನ್ನು ಲೋಕಕ್ಕೆ ನೀಡಲ್ಪಡುವರು. ಹಾಗಾಗಿ ಅಂತಹ ತಪಸ್ವಿಗಳಾದ ಕಾಶ್ಯಪರು ಕುಶಲಿಗಳೇ ಅಂತ ಕೇಳಿದಾಗ ಋಷಯಃ ಸ್ವಾಧೀನ ಕುಶಲಾಹ ಸಿದ್ಧಿಮಂತಹ. ಸ್ವಾಧೀನ ಕುಶಲಾಹ ಸಿದ್ಧಿಮಂತಹ ಸಿದ್ಧಪುರುಷಾಹ ಇದು. ಸಾಧುಗಳು ಸಿದ್ಧಪುರುಷರು ಸಮಸ್ತ ತಪೋಬಲದಿಂದ ತಾವು ತನ್ನ ಸಿದ್ಧಿಯನ್ನು ಸಿದ್ಧಿಸಿಕೊಂಡವರು, ತಪೋಜ್ಞಾನವನ್ನು ಕೈವಶ ಮಾಡಿಕೊಂಡವರು. ಹಾಗಾಗಿ ಋಷಿಗಳ ಮಾತು ಶಾಪವಾಕ್ಯವಾದರೂ ಅದು ನಡೀತದೆ ಎನ್ನುವಂಥ ವಿಶ್ವಾಸ. ಯಾಕೆ ಅಂತ ಕೇಳಿದರೆ ಅವರ ಆ ಸಿದ್ಧಿ ಇದೆ ಅವರ ಮಾತಿಗೆ. ಅಂತಹ ಸಿದ್ಧಪುರುಷಾಹ ಸಿದ್ಧಿಮಂತಹ ಸ್ವಾಧೀನ ಕುಶಲಾಹ. ಸ್ವಾಧೀನ ಕುಶಲಾಹ ಅವರು ಇನ್ನೊಬ್ಬರಿಂದ ರಕ್ಷಣೆಯನ್ನು ಬಯಸುವವರಲ್ಲ, ತಮ್ಮನ್ನು ತಾನು ರಕ್ಷಿಸಿಕೊಳ್ಳಬಲ್ಲಂತಹ ಅಪಾರ ಜ್ಞಾನವನ್ನು ತಪೋಬಲವನ್ನು ಪಡೆದಿದ್ದಾರೆ. ಹಾಗಾಗಿ ಸ್ವಾಧೀನ ಕುಶಲಾಹ, ತನ್ನ ರಕ್ಷಣೆಯನ್ನು ತನ್ನ ಸಿದ್ಧಿಯಿಂದ ಸ್ವಾಧೀನ ಪಡ್ಕೊಂಡವರು ಸ್ವಾಧೀನ ಕುಶಲಾಹ. ಅಂಥ ಅಪ್ರತಿಮವಾದಂಥ ಟ್ಯಾಲೆಂಟ್ ಅವರಿಗಿದೆ, ಪ್ರತಿಭಾಶಕ್ತಿ ಇದೆ, ತಪೋಶಕ್ತಿ ಇದೆ. ಆಪತ್ತು ಬಂದಾಗ ತನ್ನನ್ನು ರಕ್ಷಿಸಿಕೊಳ್ಳುವಂಥ ಸಿದ್ಧಿಯನ್ನು ಪಡೆದಂಥವರು ಋಷಿಮುನಿಗಳು. ಅತಃ ಸ್ವಾಧೀನ ಕುಶಲಾಹ. ಸ ಭವಂತಂ ಅನಾಮಯ ಪ್ರಶ್ನಾಪೂರ್ವಕಂ ಇದಂ ಆಹ. ಕಾರಣಂ ಉಕ್ತವಾನ್ ಅತ್ರ ಋಷಯಃ ಕಾರಣಂ ಉಕ್ತವಂತಃ ಭವಂತಂ ಅನಾಮಯ ಪ್ರಶ್ನಾಪೂರ್ವಕಂ ಇದಂ ಆಹ. ಯೋಗಕ್ಷೇಮವನ್ನು ವಿಚಾರಿಸುವುದರ ಜೊತೆಗೆ ಯೋಗಕ್ಷೇಮದ ಪ್ರಶ್ನೆಯೊಂದಿಗೆ ಅನಾಮಯ ಪ್ರಶ್ನಾಪೂರ್ವಕಂ ಇದಂ ಆಹ. ನಿನ್ನ ಯೋಗಕ್ಷೇಮದ ವಿಚಾರವನ್ನು ತಿಳಿದು ಒಂದು ಪ್ರಶ್ನೆಯನ್ನು ಹೇಳಿ ಕಳಿಸಿದ್ದಾರೆ. ಪ್ರಶ್ನಪೂರ್ವಕಂ ಇದಂ ಆಹ. ನಿನ್ನನ್ನೇ ಕುರಿತು ಪ್ರಶ್ನೆಯನ್ನು ಹೇಳಿ ಕಳಿಸಿದ್ದಾರೆ. ಆಹ ಇತಿ ಲಿಟ್ಲಕಾರ ಪಾಸ್ಟ್ ಟೆನ್ಸ್. ಕಿಂ ಆಜ್ಞಾಪಯತಿ, ಏನು ಪ್ರಶ್ನಾ ರೂಪೇಣ ಆಜ್ಞಾಂ ಸೂಚಿತವಂತಹ, ಏನು ಪ್ರಶ್ನಾರೂಪವಾಗಿ ಕಾಶ್ಯಪರು ನನಗೆ ಆಜ್ಞೆಯನ್ನು ಮಾಡಿದ್ದಾರೆ. ಕಿಂ ಆಜ್ಞಾಪಯತಿ ಭಗವಾನ್, ಮಹಾರಾಜ ದುಷ್ಯಂತನಿಂದ ಏನನ್ನು ಅವರು ಅಪೇಕ್ಷಿಸಿದ್ದಾರೆ, ಏನು ಆಜ್ಞೆ ಮಾಡಿದ್ದಾರೆ. ಪ್ರಶ್ನಾಂ ಕರೋತಿ ತತ್ರ ರಾಜ ತದಾ ಶಾರ್ಂಗರವಃ ಯನ್ಮಿತಃ ಸಮಯದಿ ಮಾಂ ಮದೀಯಾಂ ದುಹಿತರಂ ಭವಾನ್ ಉಪಾಯಸ್ತಂ ತನ್ಮಯ ಪ್ರೀತಿಮಯ ಯುವಯೋರನುಜ್ಞಾತಂ. ಶಾರ್ಂಗರವಃ ಉಕ್ತವಾನ್ ಶಕುಂತಲಾಯಾಃ ವಿಷಯೇ ಇದಾನಿಂ ಅತ್ರ ಸಂಭಾಷಣಾತ್ ಪೂರ್ವಂ ಸಹ ನಿವೇದನಂ ಕರ್ತುಮಿಚ್ಛತಿ. ಆಗಮನಸ್ಯ ಉದ್ದೇಶಃ ಕಃ. ಇತಃ ಪೂರ್ವಂ ಗಾಂಧರ್ವವಿಧಿನಾ ದುಷ್ಯಂತಃ ವಿವಾಹಂ ಕೃತವಾನ್, ತಸ್ಯ ವಿವಾಹ ಅಭವತ್. ಇದಾನಿಂ ಶಕುಂತಲಾಯಾಃ ವಿಷಯೇ ದುಷ್ಯಂತಸ್ಯ ಸ್ಮರಣೆ
ಯತ್ಕಿಮಪಿ ವಿಷಯಃ ನಾಸ್ತಿ ಇತಿ. ಪರಂತು ಸರ್ವಂ ಸಹ ವಿಸ್ಮೃತವಾನ್ ಕಾರಣಂ ಜಾನಂತಿ. ಇದಾನಿಂ ಋಷಯಃ ಆಗತ್ಯ ಕಣ್ವಮುನೇಃ ಸಂದೇಶಂ ಅಸ್ಯ ದುಷ್ಯಂತಸ್ಯ ಸಮೀಪೆ ನಿವೇದನಂ ಕುರ್ವಂತಿ. ಸ್ವಾಧೀನ ಕುಶಲಾಃ ಸಿದ್ಧಿಮಂತಃ ಭವಂತಮನಾಮಯಂ ಪ್ರಶ್ನಾಪೂರ್ವಕಮಿದಮಾಹ ಇತಿ. ಕಿಮಾಜ್ಞಾಪಯತಿ ಭಗವನ್ ಇತಿ ರಾಜ ದುಷ್ಯಂತ ಪ್ರಶ್ನಾಂ ಕರೋತಿ. ಯನ್ಮಿತಃ ಸಮಯದಿಮಾಂ ಮದೀಯಾಂ ದುಹಿತರಂ ಭವಾನ್ ಉಪಾಯಸ್ತ ತನ್ಮಯ ಪ್ರೀತಿಮತ ಯುವಯೋರನುಜ್ಞಾತ. ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಗುರುಗಳ ಮನಸ್ಸಿನ ಅಪೇಕ್ಷೆಯನ್ನು. ಈ ಹಿಂದೆ ಯನ್ಮಿತಃ ಸಮಯಮಿಮಾಂ ಮದೀಯಾಂ ದುಹಿತರಂ, ನನ್ನ ಈ ಮಗಳನ್ನು, ದುಹಿತಾ ಶಬ್ದ ದುಹಿತರಂ ಮದೀಯಂ ದುಹಿತರಂ, ಕಾಶ್ಯಪರು ಹೇಳಿದಂತ ನನ್ನ ಮಗಳನ್ನು ಭವಾನ್ ಉಪಾಯಸ್ತಮಿತಿ ಲುಂಗ್ಲಕಾರ ಭವತಿ. ಯು ಹ್ಯಾವ್ ಮ್ಯಾರಿಡ್, ನೀನು ಮದುವೆ ಆಗಿದ್ದೀಯಾ, ಅತಃ ಲುಂಗ್ಲಕಾರ ಪ್ರಥಮಾ ಪುರುಷ ಏಕವಚನಂ ಭವತಿ ಉಪಸರ್ಗಪೂರ್ವಕ ಕ್ರಿಯಾಪದ. ತನ್ಮಯ ಪ್ರೀತಿಮತ ಯುವಯೋರ್ ಅನುಜ್ಞಾತ. ಯುವಯೋ ಪ್ರೀತಿಮತ ಮಯ ಅನುಜ್ಞಾತಂ. ನೀವಿಬ್ಬರೂ ಕಣ್ವರ ಆಶ್ರಮದಲ್ಲಿ ನಾನಿಲ್ಲದೇ ಇದ್ದಾಗ ಭೇಟಿಯಾದ ಸಂದರ್ಭದಲ್ಲಿ ಪ್ರೀತಿಮತ, ನಿಮ್ಮಿಬ್ಬರೂ ನಮಗೆ ಇಷ್ಟವಾದುದರಿಂದ, ನೀವಿಬ್ಬರೂ ಕೂಡ ನಮಗೆ ಇಷ್ಟವಾಗಿರೋದ್ರಿಂದ, ಕಣ್ವರು ಹೇಳಿದಂಥ ಮಾತು. ಭವಂತಂ ಉಪಾಯಸ್ತಂ ತನ್ಮಯ, ತತ್ಮಯ ತನ್ಮಯ, ಮಯ ಶಬ್ದ ಅಸ್ಮತ್ ಶಬ್ದ ತೃತೀಯ ವಿಭಕ್ತಿ ಏಕವಚನ, ನನ್ನಿಂದ. ಅನುಜ್ಞಾತಂ ಅಂದರೆ ನನ್ನಿಂದ ಒಪ್ಪಲ್ಪಟ್ಟಿದೆ, ಅಂದರೆ ನಾವು ಒಪ್ಪಿದ್ದೇವೆ. ಯಾವ ರೀತಿ ಒಪ್ಪಿದ್ದೇವೆ? ಪ್ರೀತಿಮತ ಯುವಯೋ ಅನುಜ್ಞಾತ. ನಿಮ್ಮಿಬ್ಬರೂ ನಮಗೆ ಇಷ್ಟವಾಗಿರುವ ಕಾರಣದಿಂದಲಾಗಿ ಯುವಯೋ ಶಬ್ದ ಷಷ್ಠಿ ವಿಭಕ್ತಿ ತ್ವಂ ಶಬ್ದಸ್ಯ ದ್ವಿವಚನಂ. ನಿಮ್ಮಿಬ್ಬರ ಪ್ರೀತಿ ನಮಗೆ ಒಪ್ಪಿಗೆ ಆಗಿದೆ ಅಂತ. ಅದನ್ನು ದುಷ್ಯಂತ ಪ್ರೇಮಿಸಿದಂತಹ ಪ್ರಸಂಗವನ್ನು ತಿಳಿದು ಶಕುಂತಲೆಯಲ್ಲಿ ತಿಳ್ಕೊಂಡಂತಹ ಕಾಶ್ಯಪರು ಆ ನಿರ್ಣಯವನ್ನು ಮಾಡಿ ರಾಜನಿಗೆ ಸಂದೇಶ ಕಳಿಸಿಕೊಡ್ತಾರೆ. ನಿಮ್ಮಿಬ್ಬರ ಪ್ರೀತಿಯನ್ನು ನಾವು ನಮ್ಮ ಪ್ರೀತಿಯಿಂದ, ಅಂದರೆ ನೀವು ನಮಗೆ ಇಷ್ಟವಾಗಿರೋದ್ರಿಂದ, ಶಕುಂತಲೆ ಅತ್ಯಂತ ಪ್ರೀತಿಪಾತ್ರಳಾಗಿ ಸಂಸ್ಕಾರಯುತಳಾಗಿ ಕಣ್ವರ ಸಾಕುಮಗಳಾಗಿ ಸಂಸ್ಕಾರದಿಂದ ಬೆಳೆದವಳು. ಒಬ್ಬ ರಾಜ ದುಷ್ಯಂತ ಋಷಿಮುನಿಗಳೊಂದಿಗೆ ಹೇಗಿರಬೇಕು, ಪ್ರಜೆಗಳೊಂದಿಗೆ ಹೇಗಿರಬೇಕು ಅಂತ ಸಂಸ್ಕಾರವುಳ್ಳಂತಹ ರಾಜ. ಅವನಲ್ಲಿ ಆ ಗುಣಗಳಿರೋದ್ರಿಂದ ಋಷಿಗಳಿಗೆ ಶಕುಂತಲೆಯನ್ನು ನಿನಗೆ ಒಪ್ಪಿಸಲಿಕ್ಕೆ ನನ್ನಲ್ಲಿ ಆ ಒಪ್ಪಿಗೆ ಇದೆ, ಯಾಕೆ ನೀನು ಯೋಗ್ಯತಾವಂತ ಎನ್ನುವ ಕಾರಣಕ್ಕೋಸ್ಕರವಾಗಿ ಯುವಯೋ ಪ್ರೀತಿಮತ ಅನುಜ್ಞಾತಂ ಇದು ನಾವು ಒಪ್ಪಿದ್ದೇವೆ ಅಂತ ಅರ್ಥ. ಕುತಃ ಯಾಕೆ? ಮನೋಜ್ಞ ರೂಪೇಣ ವರ್ಣನಂ ಕರೋತಿ ಅತ್ರ ಕವಿ. ತ್ವಮರ್ಹತಾಂ ಪ್ರಾಗ್ರಸರಃ ಸ್ಮೃತೋಷಿ ಯಶ್ ಶಕುಂತಲಾ ಮೂರ್ತಿಮತೀ ಚ ಸತ್ಕ್ರಿಯಾ ಸಮಾನಯಂ ತುಲ್ಯಗುಣಂ ವಧೂವರಂ ಚಿರಸ್ಯ ವಾಚ್ಯಂ ನ ಗತಃ ಪ್ರಜಾಪತಿಃ. ತ್ವಮರ್ಹತಾಂ ಪ್ರಾಗ್ರಸರಃ ಸ್ಮೃತೋಷಿ ಯಶ್ ಶಕುಂತಲಾ ಮೂರ್ತಿಮತೀ ಚ ಸತ್ಕ್ರಿಯಾ ಸಮಾನಯಂ ತುಲ್ಯಗುಣಂ ವಧೂವರಂ ಚಿರಸ್ಯ ವಾಚ್ಯಂ ನ ಗತಃ ಪ್ರಜಾಪತಿಃ. ಕುತಃ ಕಿಮರ್ಥಂ? ಯಾಕಾಗಿ ಯೋಗ್ಯತೆ ಇದೆ. ಶಕುಂತಲಾಂ ವಿವಾಹಂ ಕರ್ತುಂ ದುಷ್ಯಂತಸ್ಯ ಕೃತೆ ತಥಾ ಯೋಗ್ಯತಾ ಅಸ್ತಿ. ಶಕುಂತಲಾಪಿ ಉತ್ತಮ ಸಂಸ್ಕಾರಂ ಪ್ರಾಪ್ತವತಿ. ಅತಃ ಇದಾನಿಂ ದ್ವಯೋರ್मध्ये ಪ್ರೀತಿ ಇತಃಪೂರ್ವಮಾಸೀತ್. ಆ ಪ್ರೀತಿಗೆ ಸರಿಯಾದಂಥ ಯೋಗ್ಯತೆ ಇದೆ ಎನ್ನುವಂಥದ್ದನ್ನು ನಿರ್ಣಯ ಧರ್ಮ ಪ್ರಕಾರವಾಗಿ ಕಾಶ್ಯಪರು ದುಷ್ಯಂತನಿಗೆ ಹೇಳಿ ಕಳಿಸ್ತಾರೆ. ತ್ವಮರ್ಹತಾಂ ಪ್ರಾಗ್ರಸರಃ ಸ್ಮೃತೋಷಿ ಯಶ್ ಶಕುಂತಲಾ ಮೂರ್ತಿಮತೀ ಚ ಸತ್ಕ್ರಿಯಾ.
ದುಷ್ಯಂತನ ಮತ್ತು ಶಕುಂತಲೆಯರ ನಡುವಿನ ಗುಣಗಳನ್ನು ಕವಿ ಮನೋಜ್ಞವಾಗಿ ಋಷಿಗಳ ಮಾತಿನಲ್ಲಿ ಹೇಳ್ತಾನೆ. ಯತ್ ತ್ವಂ ಅರ್ಹತಾಂ ಪ್ರಾಗ್ರಸರಃ ಸ್ಮೃತಃ ಅಸಿ. ಯಾಕೆಂದರೆ ನೀನು ತ್ವಂ ಅರ್ಹತಾಂ ಪ್ರಾಗ್ರಸರಃ, ಅರ್ಹ ಇರುವಂಥವನು. ಒಂದು ಹುಡುಗನಿಗೆ ಮದುವೆ ಮಾಡಿಕೊಡ್ಬೇಕು ಅಂತಿದ್ರೆ ಆ ಯೋಗ್ಯತೆ ಬೇಕು ಹುಡುಗನಲ್ಲಿ. ತನ್ನ ಮಗಳನ್ನು ಇವನು ಚೆನ್ನಾಗಿ ಸಾಕಿ ಸಲಹುತ್ತಾನೆ ಎನ್ನುವ ವಿಶ್ವಾಸ ಇದ್ದರೆ ಮಾತ್ರ ಅಂತಹ ವರನನ್ನು ಆಯ್ಕೆ ಮಾಡ್ತಾರೆ. ಹಾಗಾಗಿ ಶಕುಂತಲೆಗೆ ಯೋಗ್ಯನಾದ ವರ ಹೇಗೆ? ಅರ್ಹತಾಂ ಪ್ರಾಗ್ರಸರ. ಅರ್ಹರಾದವರಲ್ಲಿ ತುಂಬ ಜನರು ವಿವಾಹಕ್ಕೆ ಯೋಗ್ಯತಾವಂತರು ಲೋಕದಲ್ಲಿ ಇರ್ಬೋದು. ಅಂತಹ ಯೋಗ್ಯತಾವಂತರಲ್ಲಿ ಅರ್ಹತಾಂ ಪ್ರಾಗ್ರಸರಃ, ಸರ್ವಶ್ರೇಷ್ಠ ನೀನು. ನನ್ನ ಮಗಳಿಗೆ ವಿವಾಹ ಆಗುವಂಥ ಯೋಗ್ಯತೆ ಉಳ್ಳವರಲ್ಲಿ ನೀನು ಸರ್ವಶ್ರೇಷ್ಠ. ಅರ್ಹತಾಂ ಪ್ರಾಗ್ರಸರಃ ಸ್ಮೃತಃ ಅಸಿ. ಅದು ನಿಶ್ಚಯವಾಗಿ ಋಷಿಗಳು ಹೇಳ್ತಾ ಇದ್ದಾರೆ. ಅರ್ಹರಲ್ಲಿ ಸರ್ವಶ್ರೇಷ್ಠ ಎಂಬುದಾಗಿ ನೀನು ಪ್ರಸಿದ್ಧನಾಗಿದ್ದೀಯೇ. ಸ್ಮೃತಃ ಅಸಿ, ಯಾಕಂದರೆ ಲೋಕವೇ ದುಷ್ಯಂತನನ್ನು ಹೊಗಳ್ತಾ ಉಂಟು. ಅಸಿ ಇತಿ ಮಧ್ಯಮಾಪುರುಷ ಏಕವಚನಂ. ಶಕುಂತಲ, ನಿನ್ನಲ್ಲಿ ಅರ್ಹರಲ್ಲಿ ಸರ್ವಶ್ರೇಷ್ಠ ನೀನು. ಶಕುಂತಲೆ ಅವಳು ಸಾಮಾನ್ಯಳಲ್ಲ, ಅವಳಲ್ಲೂ ಇರತಕ್ಕಂಥ ಯೋಗ್ಯತೆ ಏನು? ಸುಸಂಸ್ಕಾರವನ್ನು ಪಡೆದಂಥವಳು. ಅತಃ ಶಕುಂತಲಾ ಚ ಮೂರ್ತಿಮತೀ ಚ ಸತ್ಕ್ರಿಯಾ ಸದ್ವರ್ತನಾಯಾ ಪ್ರತಿರೂಪ. ಮೂರ್ತಿಮತಿ, ಸತ್ಕ್ರಿಯಾ ಅಂದರೆ ಸದ್ವರ್ತನೆಗೆ, ಸುಸಂಸ್ಕಾರಕ್ಕೆ ಮೂರ್ತಿ ಸ್ವರೂಪಳಾಗಿರುವಂಥವಳು ಶಕುಂತಲೆ. ಸಂಸ್ಕಾರದ ಗುಣ ಹೇಗಿರಬೇಕು ಎನ್ನುವುದಕ್ಕೆ ಮಾದರಿ ಯಾರು ಅಂತ ಕೇಳಿದ್ರೆ ಶಕುಂತಲೆ. ಮೂರ್ತಿಮತೀಚ ಸತ್ಕ್ರಿಯ. ಬಂದಂಥ ಅತಿಥಿಗಳನ್ನು ಹೇಗೆ ಸತ್ಕಾರ ಮಾಡಬೇಕು, ಗುರು ಹಿರಿಯರನ್ನು ಹೇಗೆ ಗೌರವದಿಂದ ಕಾಣಬೇಕು, ತಂದೆ ತಾಯಿಗಳನ್ನು ಹೇಗೆ ಗೌರವಿಸಬೇಕು, ಎಲ್ಲ ಸುಸಂಸ್ಕಾರಗಳು ಕಣ್ವರಿಂದ ಅವಳಿಗೆ ಉಪದೇಶಿಸಲ್ಪಟ್ಟದ್ರಿಂದ ಯಾರ ಮನಸ್ಸಿಗೂ ನೋವನ್ನು ಉಂಟು ಮಾಡಿದವಳಲ್ಲ ಗುರುಕುಲದಲ್ಲಿ. ಪ್ರಾಣಿ ಪಕ್ಷಿಗಳಿರ್ಬೋದು, ಗಿಡ ಮರ ಬಳ್ಳಿಗಳಿರ್ಬೋದು, ಎಲ್ಲದರಲ್ಲೂ ಅನ್ಯೋನ್ಯತೆಯಿಂದ ಪ್ರೀತಿಯಿಂದ ಮಾತನಾಡಿಸಿದವಳು. ಅಂತಹ ಸುಸಂಸ್ಕಾರ ಸಂಪನ್ನೆಯಾದಂತಹ ಶಕುಂತಲೆ ಮೂರ್ತಿಮತೀಚ ಸತ್ಕ್ರಿಯ, ಸದ್ವರ್ತನೆಗೆ ಗುಣನಡತೆಗಳಿಗೆ ಮೂರ್ತಿ ರೂಪಳು, ಪ್ರತಿರೂಪಳು ಅಂತ ಅರ್ಥ. ತುಲ್ಯ ಗುಣಂ ವಧೂವರಂ. ತುಲ್ಯ ಅಂದರೆ ಸಮಾನ, ಸಿಮಿಲಾರಿಟಿಯನ್ನು ಹೇಳಿತು. ಸಮಾನ ಗುಣ ಅಸ್ತಿ ತುಲ್ಯ ಗುಣಂ ವಧೂವರಂ. ವಧೂವರರಲ್ಲಿ ಮದುಮಗಳಲ್ಲೂ ಮದುಮಗನಲ್ಲೂ ಇಬ್ಬರಲ್ಲೂ ಕೂಡ ಸಮಾನತೆಯ ಗುಣವನ್ನು ಕಾಣಿತು. ಎಂಥವರಿಗೆ ಮದುವೆ ಮಾಡಿ ಕೊಡಬಹುದು ಎನ್ನುವುದಕ್ಕೆ ವಧೂವರಂ ಸಮಾನಯನ್ ಪ್ರಜಾಪತಿ ಚಿರಸ್ಯ ವಾಚ್ಯಂ ನ ಗತಃ ಏ. ಅತ್ರ ಸಮಾನ ಗುಣ ವರ್ತತೆ. ಚಿರಸ್ಯ ವಾಚ್ಯಂ ನ ಗತಃ ಪ್ರಜಾಪತಿ. ಬಹಳ ಕಾಲದ ನಂತರ ಪ್ರಜಾಪತಿ, ಸೃಷ್ಟಿಕರ್ತನಾದಂಥ ಬ್ರಹ್ಮ, ಜಗತ್ತಿನ ಸೃಷ್ಟಿಯಲ್ಲಿ ಪ್ರಜಾಪತಿಯನ್ನು ಎಷ್ಟೋ ಸಂದರ್ಭಗಳಲ್ಲಿ ನಿಂದನೆ ಮಾಡ್ತಾರೆ, ಅವನ ಸೃಷ್ಟಿ ಸರಿಯಿಲ್ಲ ಅಂತ. ಬಹುಕಾಲದ ನಂತರ ಚಿರಸ್ಯ ವಾಚ್ಯಂ ಪ್ರಜಾಪತಿ ನಗತ. ಬ್ರಹ್ಮದೇವ ಈ ಒಂದು ಅಪವಾದದಿಂದ ಹೊರತಾದ ಅಂತ. ಯಾಕಂದರೆ ಯೋಗ್ಯತಾವಂತರಿಗೆ ಯೋಗ್ಯತಾವಂತರನ್ನೇ ಸೃಷ್ಟಿಸಿದ್ದಾನೆ ಈ ಜಗತ್ತಿನಲ್ಲಿ ಅಂತ ಅರ್ಥ. ಎಷ್ಟೋ ಸಂದರ್ಭದಲ್ಲಿ ಅನ್ಯೋನ್ಯತೆ ಇರೋದಿಲ್ಲ, ವಧೂವರರಲ್ಲಿ ಸಮಾನ ಗುಣಗಳು ಹೊಂದಿಕೆ ಆಗೋದಿಲ್ಲ. ಆಧುನಿಕ ಕಾಲದಲ್ಲಂತೂ ನಾವು ಸಮನ್ವಯ ಕಾಣೋದೇ ಇಲ್ಲ. ಒಂದು ಗಂಡ ಹೆಂಡತಿಗೆ ಮಾದರಿಯಾಗಬೇಕಾದಂಥ ಗುಣಗಳು ಇಬ್ಬರಲ್ಲಿ ಇದೆ ಎನ್ನುವಂಥದ್ದನ್ನು ಕಾಳಿದಾಸ ಈ ಋಷಿಮುನಿಗಳ ಮಾತಲ್ಲಿ ಸ್ಪಷ್ಟೀಕರಿಸ್ತಾನೆ. ಧರ್ಮ ಕಾರ್ಯಗಳಿಗೆ ರಕ್ಷಕನಾದಂತಹ ದುಷ್ಯಂತ ಹೇಗಿರಬೇಕು, ಆಶ್ರಮ ಧರ್ಮದಲ್ಲಿ ಸಂಸ್ಕಾರದಿಂದ ಬೆಳೆದಂತಹ ಹುಡುಗಿ ಅಂತಹ ರಾಜನಿಗೆ ಹೆಂಡತಿಯಾಗಿ ಹೋಗುವಂಥವಳಲ್ಲಿ ಎಂಥ ಗುಣಗಳಿರಬೇಕು. ಸಮಾನ ಎಂ ತುಲ್ಯ ಗುಣಂ ವಧು. ವಧೂವರರಲ್ಲಿ ಸಮಾನ ಗುಣವನ್ನು ಬಹಳ ಕಾಲದ ನಂತರ ಪ್ರಜಾಪತಿ ಸೃಷ್ಟಿಕರ್ತ ಚಿರಸ್ಯ ವಾಚ್ಯಂ ನ ಗತಃ. ಬಹಳ ಕಾಲದ ನಂತರ ಬ್ರಹ್ಮನಿಗೆ ಒಂದು ಅಪಕೀರ್ತಿ ತಪ್ಪು ಹೋಯಿತು ಅಂತ ಅರ್ಥ. ಬ್ರಹ್ಮದೇವ ಈ ಒಂದು ಅಪಕೀರ್ತಿಯಿಂದ ಪಾರಾದ. ಯಾಕಂದರೆ ಎಷ್ಟೋ ಲೋಕದ ಉದಾಹರಣೆಗಳನ್ನು ಗಮನಿಸುವಾಗ ಸೃಷ್ಟಿಯಲ್ಲಿ ಭಿನ್ನತೆಯನ್ನು ಕಾಣುತ್ತೇವೆ. ಇಲ್ಲಿ ಶಕುಂತಲೆ ಮತ್ತು ದುಷ್ಯಂತರಲ್ಲಿ ಸಮಾನ ಗುಣವನ್ನು ಕೊಟ್ಟಿದ್ದಾನೆ. ಹಾಗಾಗಿ ಪ್ರಜಾಪತಿಯನ್ನು ನಾವು ಗೌರವಿಸಬೇಕು, ಅಭಿನಂದಿಸಬೇಕು, ಅವನ ಅಪಕೀರ್ತಿ ತಪ್ಪಿ ಹೋಯಿತು ಅಂತ. ಅಂತಹ ಸಮಾನ ಗುಣವನ್ನು ಇಲ್ಲಿ ವಧೂವರರಲ್ಲಿ
ಕಲ್ಪಿಸಿಕೊಟ್ಟು ಆ ಒಂದು ಅಪಕೀರ್ತಿಯಿಂದ ಬ್ರಹ್ಮ ಪಾರಾದ ಅಂತ ಹೇಳಿ ಕವಿ ಋಷಿಮುನಿಗಳ ಮಾತಿನಲ್ಲಿ ಸಂದರ್ಭೋಚಿತವಾಗಿ ಆ ಸಂದರ್ಭೋಚಿತವಾಗಿ ಹೇಳ್ತಾನೆ. ಉತ್ಪ್ರೇಕ್ಷ ಅಲಂಕಾರವು ಕೂಡ ವರ್ಣಿಸಲ್ಪಟ್ಟಿದೆ. ಸಂಭಾವನಾ ಸ್ಯಾದುತ್ಪ್ರೇಕ್ಷ ಇತಿ. ಅಲ್ಲಿ ಸಮಾನವಾದಂತಹ ತುಲ್ಯಗುಣವನ್ನು ವಧೂವರರಲ್ಲಿ ಕಂಡದ್ರಿಂದ ಅಂತಹ ಯೋಗ್ಯತಾವಂತನಾದಂಥ ದುಷ್ಯಂತ ಸಂಸ್ಕಾರ ಗುಣದಿಂದ ಶೋಭಿಸಲ್ಪಟ್ಟ ಶಕುಂತಲೆ ಇವರಲ್ಲಿ ಆ ಗುಣಗಳು ಇರೋದರಿಂದ ಈ ಮಾತನ್ನು ಸ್ಪಷ್ಟವಾಗಿ ಋಷಿಗಳು ಶಾರ್ಂಗರವ ದುಷ್ಯಂತಸ್ಯ ಸಮೀಪೆ ವರ್ಣನಂ ಕರೋತಿ ತದಿದಾನೀಂ ಆಪನ್ನಸತ್ವ ಪ್ರತಿಗೃಹ್ಯತಾಂ ಸಹಧರ್ಮಚಾರಿಣಿ. ಸ್ಪಷ್ಟವಾಗಿ ಹೇಳಿಬಿಡ್ತಾರೆ. ಶಾರ್ಂಗರವನು ಹೇಳ್ತಾನೆ, ತದಿದಾನೀಂ ಆಪನ್ನಸತ್ವ ಪ್ರತಿಗೃಹ್ಯತಾಂ. ಗಾಂಧರ್ವ ವಿಧಿಯಿಂದ ವಿವಾಹ ಆದ ನಂತರ ಕಾಶ್ಯಪರು ಧರ್ಮ ಪ್ರಕಾರವಾಗಿ ಶಕುಂತಲೆಯನ್ನು ದುಷ್ಯಂತನಿಗೆ ಒಪ್ಪಿಸಬೇಕು ಅಂತ ಶಿಷ್ಯರಲ್ಲಿ ಹೇಳಿ ಕಳಿಸೋದ್ರಿಂದ ಬಂದಂತಹ ಶಕುಂತಲೆ ಈ ಹಿಂದೆ ಕಣ್ವರ ಆಶ್ರಮದಲ್ಲಿ ಆ ಗಾಂಧರ್ವ ವಿಧಿಯಿಂದ ತನ್ನ ಅನುರಾಗದಿಂದ ದುಷ್ಯಂತನ ಮತ್ತು ಶಕುಂತಲೆಯ ಆ ಮಾನಸಿಕ ಹೊಂದಾಣಿಕೆಯಿಂದ ಪ್ರೀತಿಗೆ ಬೆಲೆ ಕೊಟ್ಟು ಅವರಿರುವರು ಒಂದಾಗಿರೋದ್ರಿಂದಲಾಗಿ ಈಗ ಶಕುಂತಲೆ ಗರ್ಭವತಿಯಾಗಿ ಕಣ್ವರ ಆಶ್ರಮದಲ್ಲಿ ಇದ್ದ ಸಂದರ್ಭ ಆಗಿರೋದ್ರಿಂದ ಈಗಲೇ ದುಷ್ಯಂತನಿಗೆ ಇವಳನ್ನು ಒಪ್ಪಿಸುವುದು ಧರ್ಮ ಅಂತ ತಿಳ್ಕೊಂಡು ಶಾರ್ಂಗರವರು ಈ ಮಾತನ್ನು ಹೇಳ್ತಾರೆ. ಇದಂ ತದಿದಾನೀಂ ಆಪನ್ನಸತ್ವ. ಆಪನ್ನಸತ್ವ ಇತಿ ಗರ್ಭವತಿ ಇತಿ ಅರ್ಥ. ಪ್ರತಿಗೃಹ್ಯತಾಂ ಸಹಧರ್ಮಚರಣಾಯಿತು ಸಹಧರ್ಮಿಣಿಯಾಗಿ ದುಷ್ಯಂತನ ಪತ್ನಿಯಾಗಿ ಸಹಧರ್ಮಿಣಿಯಾಗಿ ಪ್ರತಿಗೃಹ್ಯತಾಂ ಸ್ವೀಕರು ಇತಿ ಶಾರ್ಂಗರವ ಧರ್ಮ ಪ್ರಕಾರವಾಗಿಯೇ ಈ ಶಕುಂತಲೆಯನ್ನು ನೀನು ಉಚಿತವಾಗಿ ಕಾಶ್ಯಪರ ಮಾತನ್ನು ಸ್ವೀಕರಿಸಿ ವಿವಾಹ ಆಗಬೇಕು, ನೀನು ಸ್ವೀಕರಿಸಿಕೊಳ್ಬೇಕು, ಸಹಧರ್ಮಿಣಿಯಾಗಿ ಸ್ವೀಕರಿಸಿಕೊಳ್ಬೇಕು ಎನ್ನುವ ನಿವೇದನೆಯನ್ನು ಮಾಡ್ತಾರೆ. ತಸ್ಮಿನ್ ಸಂದರ್ಭೆ ಶಕುಂತಲ ಮನಸ್ಸಿ ಹೃದಯೇ ಭಯಂ ಅನುಭವತಿ. ದೀರ್ಘಕಾಲದ ನಂತರ ದುಷ್ಯಂತನ ಆಸ್ಥಾನದಲ್ಲಿ ನನಗೆ ನ್ಯಾಯ ಸಿಗ್ತದೋ, ನನ್ನನ್ನು ಕೊಟ್ಟ ಮಾತಿನ ಪ್ರಕಾರವಾಗಿ ದುಷ್ಯಂತ ಸ್ವೀಕರಿಸಿಕೊಳ್ತಾನೋ, ನನ್ನನ್ನು ತಿರಸ್ಕರಿಸ್ತಾನೋ, ನನ್ನ ಮುಖವನ್ನು ಪರಿಚಯ ಇಟ್ಟುಕೊಂಡಿದ್ದಾನೋ, ಈ ಎಲ್ಲ ಗೊಂದಲಗಳು ಅವಳ ಹೃದಯದಲ್ಲಿ ಭಯದ ವಾತಾವರಣದಲ್ಲಿ ಇರೋದರಿಂದ ಆತ್ಮಗತಂ ಕಿಂ ನು ಖಲು ಆರ್ಯಪುತ್ರೋ ಭಣತಿ. ಆರ್ಯಪುತ್ರ ಪತಿದೇವ ಮಹಾರಾಜ ಗೌರವಯುತವಾಗಿ ಆರ್ಯಪುತ್ರ ಏನು ಹೇಳ್ತಾನೆ, ಗೌರವ ಸಂಬೋಧನ. ಸುಸಂಸ್ಕಾರವಂತ ರಾಜ ಋಷಿಮುನಿಗಳ ಮಾತಿಗೆ ಏನು ಪ್ರತಿಕ್ರಿಯೆ ಕೊಡ್ಬೋದು ಎನ್ನುವ ಕುತೂಹಲದಿಂದ ಕಿಮ್ನು ಖಲು ಆರ್ಯಪುತ್ರೋ ಭಣತಿ. ಭಣತಿ ಅಂದರೆ ವದತಿ ಇತಿ ಅರ್ಥ. ಕಟ್ಲಕಾರ ಪ್ರಥಮಾ ಪುರುಷೇಯ ಕವಚನ. ಏನು ಹೇಳ್ತಾನೆ ಏನು ಅಂತ. ರಾಜ ಕಿಂ ಇದಂ ಉಪನ್ಯಸ್ತಂ, ವಾಟ್ ಹ್ಯಾವ್ ದೇ ಡನ್, ಏನು ಈ ಋಷಿಮುನಿಗಳಲ್ಲಿ ಹೇಳ್ತಾ ಇದ್ದಾರೆ ಎಂದು ಒಂದು ಗೊತ್ತಾಗ್ತಾ ಇಲ್ಲ ಅವನಿಗೆ. ಈ ಹಿಂದಿನ ಕಥೆಯ ವಿವರಣೆ ನಮಗೆ ಇರೋದರಿಂದ ಶಕುಂತಲೆಯನ್ನು ಮರೆತಿರುವಂತಹ ಕಾರಣದಿಂದಲಾಗಿ ಶಕುಂತಲೆಯನ್ನು ಸ್ವೀಕರಿಸಬೇಕು ಅಂತ ಹೇಳುವಾಗ ದುಷ್ಯಂತ ಋಷಿಮುನಿಗಳ ಮಾತನ್ನು ಖಂಡಿತವಾಗಿ ವಿರೋಧಿಸ್ತಾನೆ. ಕಿಮಿದಂ ಉಪನ್ಯಸ್ತಂ, ಏನು ಹೇಳ್ತಾ ಇನ್ನು ಏನು ಆಗ್ತಾ ಇದೆ ಇಲ್ಲಿ, ಇವರು ಏನು ಹೇಳ್ತಾ ಇದ್ದಾರೆ, ಏನು ತನಗೇನೂ ಸಂಬಂಧವಿಲ್ಲದೆ ಮಾತು. ಋಷಿಮುನೀನಾಂ ವಚನೆ ಸತ್ಯಂ ಅಸ್ತಿವ ನಾಸ್ತಿವ ಇತಿ ಸರ್ವತ್ರ ಸಂಶಯ ವರ್ತತೆ. ಅತಃ ನೇರವಾಗಿ ಋಷಿಮುನಿಗಳನ್ನೇ ವಿರೋಧಿಸ್ತಾ ಏನು ಹೇಳ್ತಾ ಇದ್ದೀರಿ ನೀವು ಅಂದರೆ ಏನು, ಇದೆಲ್ಲ ಇದಕ್ಕೆ ವಿರುದ್ಧವಾದದ್ದು. ದುಷ್ಯಂತನ ಮನಸ್ಸಿನಲ್ಲಿ ಇದಕ್ಕೆಲ್ಲ ವಿರುದ್ಧವಾದಂತಹ ಕ್ರಿಯೆ ಇದೆ. ಶಕುಂತಲೆ ಯಾರು ಅಂತ ಗೊತ್ತಿಲ್ಲ, ಇವಳು ಮದುವೆ ಆದಂಥ ವಿಷಯ ಗೊತ್ತಿಲ್ಲ, ಗರ್ಭವತಿಗೆ ಈ ಎಲ್ಲ ಗರ್ಭವತಿಯಾಗಿರುವಂಥ ವಿಷಯವನ್ನು ಎಲ್ಲವನ್ನೂ ಕೂಡ ದುಷ್ಯಂತನ ವಧೂವರರಾಗಿ ನೀವು ಸಮಾನ ಗುಣ ಇದ್ದೀರಿ ಎನ್ನುವಂಥ ಸಮರ್ಥನೆ ಮಾಡುವಾಗ, ಇವಳನ್ನು ಸ್ವೀಕರಿಸುವಂಥ ನಿವೇದನೆ ಮಾಡುವಾಗ ಅಚ್ಚರಿ ಪಡ್ತಾನೆ. ಯಾಕೆ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ಎನ್ನುವಂಥ ಅನುಮಾನವನ್ನು ಸಂಶಯಾಸ್ಪದವಾಗಿ ಕೇಳ್ತಾನೆ. ಇದಾನಿಂ ಕಿಂ ಉಪನ್ಯಸ್ತಂ ಇತಿ. ಅತ್ಯಂತ ಕಠೋರವಾದಂತಹ ದುಷ್ಯಂತನ ಮಾತನ್ನು ಕೇಳಿ
ಶಕುಂತಲ ಆತ್ಮಗತಂ ಪಾವಕಃ ಖಲು ವಚನೋಪನ್ಯಾಸ ಪಾವಕಃ ಖಲು ವಚನೋಪನ್ಯಾಸ ದುಷ್ಯಂತಸ್ಯ ವಚನಂ. ಏನಿದೆ ಇವರು, ಏನು ಮಾತಾಡ್ತಾ ಇದ್ದಾರೆ ಇವರು ಎನ್ನುವ ಕೇಳುವಾಗಲೇ ಶಕುಂತಲೆಯ ಬಗ್ಗೆ ಸ್ವಲ್ಪವೂ ಪರಿಚಯ ಇಲ್ಲದಂತಹ ನಿಖರವಾದ ಮಾತು ಎನ್ನುವಂತಹ ಭಾವನೆಯಿಂದ ಶಕುಂತಲ ಪಾವಕಃ ಇತಿ ಅಗ್ನಿಃ ಇತಿ ಅರ್ಥಃ. ವಚನೋಪನ್ಯಾಸ ದುಷ್ಯಂತನ ಮಾತು ಹೇಗಿತ್ತು? ತಸ್ಯ ವಚನಂ ಪಾವಕಃ, ಅಗ್ನಿಯಂತೆ ಬೆಂಕಿಯಂತೆ ಸುಡುವಂತಹ ಮಾತು. ದುಷ್ಯಂತನ ಮಾತು ಬೆಂಕಿಗೆ ಸಮಾನವಾದದ್ದು, ಅತ್ಯಂತ ಕಠಿಣವಾದಂಥ ಮಾತು. ಇದನ್ನು ಕೇಳಿ ಶಕುಂತಲ ಏತಸ್ಯಾಹ ದುಷ್ಯಂತಸ್ಯ ವಚನಂ ಶ್ರುತ್ವಾ ಭಯಂ ಅನುಭೂತವತಿ, ಹೃದಯೇ ಆಶ್ಚರ್ಯಮನುಭೂತವತಿ. ದುಷ್ಯಂತಃ ಕಿಂ ವದತಿ? ಶಾರ್ಂಗರವಃ ಕಥಮಿದಂ ನಾಮ ಭವಂತ ಏವ ಸುತರಾಂ ಲೋಕ ವೃತ್ತಾಂತ ನಿಷ್ಣಾತಾಃ. ಸ್ಪಷ್ಟೀಕೃತವಾನ್ ಶಾರ್ಂಗರವಃ ಕಿಮಿದಂ ನಾಮ, ಹೀಗೆ ಅಂದರೆ ಹೇಗೆ? ಭವಂತ ಏವ ಸುತರಾಂ ಲೋಕವೃತ್ತಾಂತ ನಿಷ್ಣಾತಾಃ, ಲೋಕದಲ್ಲಿ ಆಗುವಂಥ ವಿಚಾರಗಳ ಬಗ್ಗೆ ನೀನೇ ತಿಳುವಳಿಕೆ ಉಳ್ಳವ, ಅದರಲ್ಲಿ ನಿಪುಣನಾಗಿರ್ತಕ್ಕಂಥವನು. ಲೋಕವೃತ್ತಾಂತ ನಿಷ್ಣಾತಾಃ, ಲೋಕದ ಆಗುಹೋಗುಗಳನ್ನು ತಿಳಿಯಬಲ್ಲ ಸಾಮರ್ಥ್ಯವುಳ್ಳಂತಹ ದುಷ್ಯಂತ ನಿನಗೆ ನಿನ್ನ ಬಗ್ಗೆ ತಿಳ್ಕೊಳ್ಳಿಲ್ಲ ಅಂದರೆ ಹೇಗೆ? ಸುತರಾಂ ಲೋಕ ವೃತ್ತಾಂತ ನಿಷ್ಣಾತಾಃ, ಎಲ್ಲ ಕಡೆಗಳಿಗೂ ವೃತ್ತಾಂತಗಳನ್ನು ವಾರ್ತೆಗಳನ್ನು ಸಮಯಕ್ಕೆ ಸರಿಯಾಗಿ ರಾಜನಿಗೆ ಒಪ್ಪಿಸುವಂತಹ ಕಾರ್ಯಕ್ಕೆ ನಿಯುಕ್ತಿಗೊಳಿಸಬಲ್ಲಂತಹ ಸಾಮರ್ಥ್ಯವುಳ್ಳ ರಾಜ ತಾನು ಮಾಡಿದಂತಹ ಕಾರ್ಯವನ್ನು ಮರೆತಿದ್ದಾನೆ ಅಂತ ಕೇಳಿದರೆ ಇದು ನಂಬಲಿಕ್ಕೆ ಸಾಧ್ಯ ಇಲ್ಲದಂತೆ. ಅತಃ ಲೋಕ ವೃತ್ತಾಂತ ನಿಷ್ಣಾತಾಃ, ಲೋಕದ ಆಗುಹೋಗುಗಳನ್ನು ತಿಳಿಯಬಲ್ಲಂತಹ ಪ್ರತಿಭಾಶಕ್ತಿ ಉಳ್ಳವನು, ಅದರಲ್ಲಿ ನೈಪುಣ್ಯವುಳ್ಳವನು ನೀನು. ಈಗ ನೀನೇ ಹೀಗೆ ಹೇಳಿದರೆ ಹೇಗೆ? ಅತ್ರ ಏವಂ ವರ್ಣನಂ ಕುರ್ವಂತಿ ಶಾರ್ಂಗರವಃ ಏವಂ ವರ್ಣನಂ ಕರೋತಿ. ಸತೀಮಪಿ ಜ್ಞಾತಿ ಕುಲೈಕ ಸಂಶ್ರಯಾಂ ಜನೋ ಅನ್ಯತಾ ಭರ್ತೃಮತಿಂ ವಿಶಂಕತೆ ಅತಃ ಸಮೀಪೆ ಪರಿಣೇತುರಿಷ್ಯತೆ ಪ್ರಿಯಾ ಪ್ರಿಯಾ ವಾ ಪ್ರಮದಾ ಸ್ವಬಂಧುಭಿಃ. ಸತೀಮಪಿ ಜ್ಞಾತಿ ಕುಲೈಕ ಸಂಶ್ರಯಾಂ ಜನೋ ಅನ್ಯಥಾ ಭರ್ತೃಮತಿಂ ವಿಶಂಕತೆ ಅತಃ ಸಮೀಪೆ ಪರಿಣೇತುರಿಷ್ಯತೆ ಪ್ರಿಯಾ ಪ್ರಿಯಾ ವಾ ಪ್ರಮದಾ ಸ್ವಬಂಧುಭಿಃ. ಶಾರ್ಂಗರವಃ ದುಷ್ಯಂತಸ್ಯ ಸಮೀಪೆ ಸ್ಪಷ್ಟ ವಾಕ್ಯಂ ಅತ್ರ ಏವಂ ವದತಿ. ಲೋಕದಲ್ಲಿ ಜನರು ಯಾವ ರೀತಿಯಾಗಿ ಆಡಿಕೊಳ್ಳಬಹುದು? ದುಷ್ಯಂತ ಶಕುಂತಲೆಯನ್ನು ಒಂದು ವೇಳೆ ತಿರಸ್ಕರಿಸಿದರೆ, ಎಲ್ಲ ಸತ್ಯಾಂಶಗಳನ್ನು ತಿಳಿಯಲ್ಪಟ್ಟಂತಹ ವ್ಯಕ್ತಿ ತನಗೇನೂ ಗೊತ್ತಿಲ್ಲ ಎನ್ನುವಂತಹ ರೀತಿಯಲ್ಲಿ ವ್ಯವಹರಿಸಿದಾಗ ಯಾವ ರೀತಿ ಲೋಕದಲ್ಲಿ ಅಪವಾದಗಳು ಬರಬಹುದು? ಜ್ಞಾತಿ ಕುಲೈಕ ಸಂಶ್ರಯಾಂ ಭರ್ತೃಮತೀಂ ಸತೀಮಪಿ ಜನಃ, ಗಂಡನಾಗಬೇಕಾದಂಥವನು ನೀನು ದುಷ್ಯಂತ, ನೀನೇ ಶಕುಂತಲೆಯನ್ನು ಒಂದು ವೇಳೆ ತಿರಸ್ಕರಿಸಲು ಬಿಟ್ಟರೆ ಎಂತಹ ಸ್ಥಿತಿ ಬರ್ಬೋದು ಎನ್ನುವುದಕ್ಕೆ ಉದಾಹರಣೆಯಾಗಿ ಹೇಳ್ತಾನೆ ಹತ್ರ ಶಾರ್ಂಗರವ. ಜ್ಞಾತಿ ಕುಲೈಕ ಸಂಶಯಾಂ ಭರ್ತೃಮತೀಂ, ಜ್ಞಾತಿ ಕುಲೈಕ ಆಶ್ರಯಾಂ ಭರ್ತೃಮತೀಂ. ಗಂಡನ ಮನೆಯಲ್ಲಿರಬೇಕಾದಂಥವರು ಹೆಚ್ಚು ಸಮಯ ತವರು ಮನೆಯಲ್ಲೇ ಉಳಿಯಲ್ಪಟ್ರೆ ಭರ್ತೃಮತೀಂ ಸತೀಂ, ಭರ್ತಾರೋ ಭರ್ತಾರಃ, ಭರ್ತಾ ಇದು ಪತಿ ಇತಿ ಅರ್ಥ. ಪತಿಯನ್ನು ಒಳಗೊಂಡಂತಹ ಸತಿ ಹೆಚ್ಚು ಸಮಯ ಗಂಡನ ಮನೆಯನ್ನೇ ಆಶ್ರಯವಾಗಿ ಪಡೆಯೋದು ಬಿಟ್ಟು ತವರು ಮನೆಯಲ್ಲೇ ಉಳ್ಕೊಂಡು ಬಿಟ್ಟರೆ ಲೋಕದ ಜನರು ಏನು ಮಾತಾಡಿಕೊಳ್ತಾರೆ? ಜನ ಅನ್ಯತಾ ವಿಶಂಕತೆ, ಜನ ಅನ್ಯತಾ ವಿಶಂಕತೆ. ಲೋಕದ ಜನರು ತವರು ಮನೆಯಲ್ಲಿ ಹೆಚ್ಚು ಸಮಯವನ್ನು ಕಳೀತಾ ಇದ್ದಾಳೆ ಮದುವೆ ಆದ ನಂತರವೂ ಕೂಡ ಎನ್ನುವಂಥದ್ದನ್ನು ತಿಳಿದು
ಜನರು ಸಂಶಯದಿಂದ ಕಾಣುತ್ತಾರೆ. ಅನ್ಯಥಾ ಜನಃ ವಿಶಂಕತೆ ಸಂಶಯಂ ಪ್ರಕಟೇನ್. ಗಂಡನನ್ನು ಬಿಟ್ಟು ಬಂದವಳೋ ಅಥವಾ ಗಂಡ ಹೆಂಡರಲ್ಲಿ ಬೇಕಾದಂಥ ಸಾಮರಸ್ಯ ಇಲ್ಲೋ, ಮನಸ್ಸಿನಲ್ಲಿ ಹೊಂದಾಣಿಕೆ ಇಲ್ಲೋ, ಏನೋ ಒಂದು ಸಮಸ್ಯೆ ಇದೆ ಅಂತ ಇದ್ದರೂ ಕೂಡ ಭರ್ತೃಮತೀಂ ಸತೀಂ ವಿಶಂಕತೆ, ಹೆಂಡತಿಯನ್ನೇ ಸಂಶಯದಿಂದ ಕಾಣ್ತಾರೆ, ತವರು ಮನೆಯಲ್ಲಿ ಹೆಚ್ಚಾಗಿ ಉಳ್ಕೊಂಡು ಬಿಟ್ರೆ ಅಂತ.